ಇನ್ನು ನಮ್ಮ ಮೆಟ್ರೋಗೆ ಒಂದೇ ದಿನ 3 ಕೋಟಿ ಆದಾಯ ಹರಿದು ಬಂದಿದೆಯಂತೆ. ನಿನ್ನೆ ಒಂದೇ ದಿನ ಸುಮಾರು 8,93,903 ಮಂದಿ ಪ್ರಯಾಣ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಅಂಕಿಅಂಶಗಳು ಲಭ್ಯವಾಗಿದೆ. ನಿನ್ನೆ ಸ್ವಲ್ಪ ಎಕ್ಸ್ಟೆಂಡ್ ಕೂಡ ಮಾಡಿದ್ರು, ಹಾಗೆ ಟೈಮ್ ಡ್ಯೂರೇಷನ್ ಕೂಡ ಶಾರ್ಟ್ ಮಾಡಿದ್ರು. 8 ನಿಮಿಷಕ್ಕೆ ಒಂದೊಂದು ಮೆಟ್ರೋ ಓಡಾಡ್ತಾ ಇತ್ತು. ಸೊ ಹಾಗಾಗಿ ನಿನ್ನೆ ಒಂದೇ ದಿನ 3 ಕೋಟಿ 8 ಲಕ್ಷದಷ್ಟು ಆದಾಯ ಬಂದಿದೆ ಅಂತೆ. ನಿನ್ನೆ ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 3:10ರವರೆಗೂ ಕೂಡ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. MG ರೋಡ್ ಸ್ಟೇಷನ್ ಒಂದು ಬಿಟ್ಟರೆ ಬಾಕಿ ಎಲ್ಲ ಸ್ಟೇಷನ್ಗಳು ಕೂಡ ಕಾರ್ಯನಿರ್ವಹಿಸಿದ್ವು. 3 ಗಂಟೆ 3:10 ತನಕನೂ ಕೂಡ ಕೆಲವೊಂದಷ್ಟು ರೈಲುಗಳು ಸಂಚಾರ ಮಾಡಿವೆ. ಸೊ ಅಲ್ಲಿವರೆಗೂ ಕೂಡ ಹೆಚ್ಚು ಕಮ್ಮಿ 3 ಕೋಟಿ 8 ಲಕ್ಷದಷ್ಟು ಆದಾಯ ಬಂದಿದೆ ಅನ್ನುವಂಥದ್ದನ್ನು ಈಗ ಮೆಟ್ರೋ ಅಂಕಿಅಂಶಗಳನ್ನು ನೀಡಿದೆ. ಯೆಲ್ಲೋ ಲೇನ್ ಹಾಗೆ ಪರ್ಪಲ್ ಲೇನ್ ಜೊತೆಗೆ ಗ್ರೀನ್ ಲೇನ್, ಸೊ ಈ ಭಾಗದಲ್ಲಿ ಪ್ರಯಾಣಿಸಿದಂತಹ ಜನ. ಕಾರಣ ಅಂತ ಹೇಳಿದ್ರೆ ನಿನ್ನೆ ನ್ಯೂ ಇಯರ್ ಸೆಲೆಬ್ರೇಷನ್ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲೇ ಕೋರಮಂಗಲ, MG ರೋಡು, ಬ್ರಿಗೇಡ್ ರೋಡು, ಇಲ್ಲಿ ಎಲ್ಲದಕ್ಕೂ ಕೂಡ ಬರುವಂಥ ಇಂದಿರಾನಗರ, ಇಲ್ಲೆಲ್ಲ ಭಾಗದಲ್ಲೂ ಕೂಡ ಸೆಲೆಬ್ರೇಷನ್ಸ್ ಜೋರಾಗಿತ್ತು. ಸೊ ಹಾಗಾಗಿ ಅಲ್ಲಲ್ಲಿ ಟ್ರಾವೆಲ್ ಮಾಡಿರುವಂಥ ಜನರಿಂದಾಗಿ ಮೆಟ್ರೋಗೆ ಹೆಚ್ಚಿನ ಆದಾಯ ಹರಿದು ಬಂದಿದೆ. ಇನ್ನು ಆನೇಕಲ್ನಲ್ಲಿ ಕಾಡಾನೆಗಳು ಬೆಳೆ ನಾಶ ಮಾಡಿರೋದ್ರ ಬಗ್ಗೆ ವರದಿಯಾಗಿದೆ. ಮೆಣಸಿನಹಳ್ಳಿಯ ರೈತರಿಗೆ ಸೇರಿದಂತಹ ಬೆಳೆಯನ್ನು ಧ್ವಂಸಗೊಳಿಸಿವೆ. ಕಳೆದ ರಾತ್ರಿ ದಾಳಿ ಮಾಡಿರುವಂತಹ ಆನೆಗಳ ಹಿಂಡು ಇದು. ರೈತರು ಬೆಳೆದಂಥ ರಾಗಿ, ಬೀನ್ಸ್ ಬೆಳೆಗಳೆಲ್ಲವನ್ನೂ ಕೂಡ ನಾಶ ಮಾಡಿವೆ. 4-5 ಎಕರೆ ಬೆಳೆ ನಾಶ ಮಾಡಿವೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿನ ರೈತರು ಅಳಲು ತೋಡ್ಕೊಳ್ತಾ ಇದ್ದಾರೆ. ಸದ್ಯ ಕೆರೆಯಲ್ಲೇ ಬೀಡು ಬಿಟ್ಟಿದೆಯಂತೆ ಈ ಕಾಡಾನೆಗಳ ಒಂದು ಹಿಂಡು. ಆನೆಗಳನ್ನು ಕಾಡಿಗಟ್ಟೋದಕ್ಕೆ ಅರಣ್ಯ ಇಲಾಖೆಗೆ ರೈತರು ಮನವಿ ಮಾಡ್ತಾ ಇದ್ದಾರೆ. ಇನ್ನೂ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದಿಲ್ಲ, ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅನ್ನುವಂಥ ಒಂದು ಆಕ್ರೋಶವನ್ನು ಕೂಡ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊಸ ವರ್ಷದ ಸ್ವಾಗತ ಮಾಡೋಣ ಅಂತ ಹೇಳಿದ್ರೆ ಈ ಆನೆಗಳ ಕಾಟ ಬೇರೆ. ಆನೆಗಳು ನಾಡಿಗೆ ಲಗ್ಗೆ ಇಟ್ಟು ಬೆಳೆಗಳನ್ನು ನಾಶ ಮಾಡ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಆ ಭಾಗದ ರೈತರು ಪರಿತಪಿಸ್ತಾ ಇದ್ದಾರೆ. ಹಿಂಗೆ ಸೀದಾ ಹೋಗ್ಬಿಟ್ಟೈತಾ? ಆಹಾ